ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾಣಂತಿಯರ ಸಾವಿನ ವಿಚಾರವೇ ಗೊತ್ತಿಲ್ವಂತೆ. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಆಗೋಯ್ತು ಮಹಿಳೆಯರ ಕಲ್ಯಾಣ, ಆಗೋಯ್ತು ಮಕ್ಕಳ ಕಲ್ಯಾಣ. ನಾಚಿಕೆ ಆಗ್ಬೇಕಿಂತವ್ರಿಗೆ ಜವಾಬ್ದಾರಿ ತಗೊಂಡಿದ್ದೀರಿ ಅಂದಮೇಲೆ ಈ ರಾಜ್ಯದಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಹಾಗಿದ್ರೆ ಏನು ಮಾಡ್ತಾ ಇದ್ದೀರಿ? ನಿಮ್ಮ ಇಲಾಖೆ ಮೇಲೆ ನಿಮ್ಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಜವಾಬ್ದಾರಿಯಲ್ಲಿರುವಂಥವ್ರು ನೀವು. ಸಚಿವರಿಗೆ ಈ ಬಾಣಂತಿಯರ ಸಾವಿನ ವಿಚಾರ ಗೊತ್ತಿಲ್ಲ ಅಂತಂದ್ರೆ ಏನು ಹೇಳೋಣ? ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂತಹ ಪ್ರಶ್ನೆ. ಈ ವಿಚಾರವೇ ಗೊತ್ತಿಲ್ವಂತೆ ಅವರಿಗೆ. ಇಡೀ ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ವಿಚಾರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮನೆ ಮನೆಯಲ್ಲೂ ಆತಂಕ ಸೃಷ್ಟಿಯಾಗಿದೆ. ಆದರೆ ಮಾನ್ಯ ಸಚಿವರಿಗೆ ಈ ವಿಚಾರ ಗೊತ್ತಿಲ್ವಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಈ ಬಗ್ಗೆ ನೋಡೋಣ. ಸಚಿವರು ಮತ್ತು ಇವರು ವೈದ್ಯಕೀಯ ಶಿಕ್ಷಣ ಸಚಿವರು ತಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನಾಗಿದೆ, ಯಾವ ಇದರಲ್ಲಿ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ. ಸೊ ಅವ್ರು ಹೋಗಿ ಭೇಟಿನೂ ಕೊಟ್ಟು ಬಂದಿದ್ದಾರೆ. ಇದ್ರ ಬಗ್ಗೆ ಅವ್ರು ಜಾಸ್ತಿ ಮಾತನಾಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ. ನನಗೇನು ಗೊತ್ತಿಲ್ಲದೆ ನಾನು ರಿಯಾಕ್ಷನ್ ಕೊಟ್ಟರೆ ಅದಕ್ಕೆ ಮತ್ತೆ ಬೇರೆ ರೀತಿಯಾಗಿ ಅರ್ಥ ಕಲ್ಪಿಸಿ ಬೇಡ ಮೇಡಮ್. ಅಂದರೆ ಗರ್ಭಿಣಿಯರ ಹಿನ್ನೆಲೆ ಮಹಿಳೆಯರಾಗಿ ನೀವು ಒಂದು ಭೇಟಿ ಕೊಡ್ಬೇಕಾಯ್ತಲ್ವಾ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾಣಂತಿಯರ ಸಾವಿನ ವಿಚಾರವೇ ಗೊತ್ತಿಲ್ವಂತೆ. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಆಗೋಯ್ತು ಮಹಿಳೆಯರ ಕಲ್ಯಾಣ, ಆಗೋಯ್ತು ಮಕ್ಕಳ ಕಲ್ಯಾಣ. ನಾಚಿಕೆ ಆಗ್ಬೇಕಿಂತವ್ರಿಗೆ ಜವಾಬ್ದಾರಿ ತಗೊಂಡಿದ್ದೀರಿ ಅಂದಮೇಲೆ ಈ ರಾಜ್ಯದಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಹಾಗಿದ್ರೆ ಏನು ಮಾಡ್ತಾ ಇದ್ದೀರಿ? ನಿಮ್ಮ ಇಲಾಖೆ ಮೇಲೆ ನಿಮ್ಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಜವಾಬ್ದಾರಿಯಲ್ಲಿರುವಂಥವ್ರು ನೀವು. ಸಚಿವರಿಗೆ ಈ ಬಾಣಂತಿಯರ ಸಾವಿನ ವಿಚಾರ ಗೊತ್ತಿಲ್ಲ ಅಂತಂದ್ರೆ ಏನು ಹೇಳೋಣ? ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂತಹ ಪ್ರಶ್ನೆ. ಈ ವಿಚಾರವೇ ಗೊತ್ತಿಲ್ವಂತೆ ಅವರಿಗೆ. ಇಡೀ ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ವಿಚಾರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮನೆ ಮನೆಯಲ್ಲೂ ಆತಂಕ ಸೃಷ್ಟಿಯಾಗಿದೆ. ಆದರೆ ಮಾನ್ಯ ಸಚಿವರಿಗೆ ಈ ವಿಚಾರ ಗೊತ್ತಿಲ್ವಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಈ ಬಗ್ಗೆ ನೋಡೋಣ. ಸಚಿವರು ಮತ್ತು ಇವರು ವೈದ್ಯಕೀಯ ಶಿಕ್ಷಣ ಸಚಿವರು ತಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನಾಗಿದೆ, ಯಾವ ಇದರಲ್ಲಿ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ. ಸೊ ಅವ್ರು ಹೋಗಿ ಭೇಟಿನೂ ಕೊಟ್ಟು ಬಂದಿದ್ದಾರೆ. ಇದ್ರ ಬಗ್ಗೆ ಅವ್ರು ಜಾಸ್ತಿ ಮಾತನಾಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ. ನನಗೇನು ಗೊತ್ತಿಲ್ಲದೆ ನಾನು ರಿಯಾಕ್ಷನ್ ಕೊಟ್ಟರೆ ಅದಕ್ಕೆ ಮತ್ತೆ ಬೇರೆ ರೀತಿಯಾಗಿ ಅರ್ಥ ಕಲ್ಪಿಸಿ ಬೇಡ ಮೇಡಮ್. ಅಂದರೆ ಗರ್ಭಿಣಿಯರ ಹಿನ್ನೆಲೆ ಮಹಿಳೆಯರಾಗಿ ನೀವು ಒಂದು ಭೇಟಿ ಕೊಡ್ಬೇಕಾಯ್ತಲ್ವಾ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾಣಂತಿಯರ ಸಾವಿನ ವಿಚಾರವೇ ಗೊತ್ತಿಲ್ವಂತೆ. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಆಗೋಯ್ತು ಮಹಿಳೆಯರ ಕಲ್ಯಾಣ, ಆಗೋಯ್ತು ಮಕ್ಕಳ ಕಲ್ಯಾಣ. ನಾಚಿಕೆ ಆಗ್ಬೇಕಿಂತವ್ರಿಗೆ ಜವಾಬ್ದಾರಿ ತಗೊಂಡಿದ್ದೀರಿ ಅಂದಮೇಲೆ ಈ ರಾಜ್ಯದಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಹಾಗಿದ್ರೆ ಏನು ಮಾಡ್ತಾ ಇದ್ದೀರಿ? ನಿಮ್ಮ ಇಲಾಖೆ ಮೇಲೆ ನಿಮ್ಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಜವಾಬ್ದಾರಿಯಲ್ಲಿರುವಂಥವ್ರು ನೀವು. ಸಚಿವರಿಗೆ ಈ ಬಾಣಂತಿಯರ ಸಾವಿನ ವಿಚಾರ ಗೊತ್ತಿಲ್ಲ ಅಂತಂದ್ರೆ ಏನು ಹೇಳೋಣ? ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂತಹ ಪ್ರಶ್ನೆ. ಈ ವಿಚಾರವೇ ಗೊತ್ತಿಲ್ವಂತೆ ಅವರಿಗೆ. ಇಡೀ ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ವಿಚಾರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮನೆ ಮನೆಯಲ್ಲೂ ಆತಂಕ ಸೃಷ್ಟಿಯಾಗಿದೆ. ಆದರೆ ಮಾನ್ಯ ಸಚಿವರಿಗೆ ಈ ವಿಚಾರ ಗೊತ್ತಿಲ್ವಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಈ ಬಗ್ಗೆ ನೋಡೋಣ. ಸಚಿವರು ಮತ್ತು ಇವರು ವೈದ್ಯಕೀಯ ಶಿಕ್ಷಣ ಸಚಿವರು ತಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನಾಗಿದೆ, ಯಾವ ಇದರಲ್ಲಿ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ. ಸೊ ಅವ್ರು ಹೋಗಿ ಭೇಟಿನೂ ಕೊಟ್ಟು ಬಂದಿದ್ದಾರೆ. ಇದ್ರ ಬಗ್ಗೆ ಅವ್ರು ಜಾಸ್ತಿ ಮಾತನಾಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ. ನನಗೇನು ಗೊತ್ತಿಲ್ಲದೆ ನಾನು ರಿಯಾಕ್ಷನ್ ಕೊಟ್ಟರೆ ಅದಕ್ಕೆ ಮತ್ತೆ ಬೇರೆ ರೀತಿಯಾಗಿ ಅರ್ಥ ಕಲ್ಪಿಸಿ ಬೇಡ ಮೇಡಮ್. ಅಂದರೆ ಗರ್ಭಿಣಿಯರ ಹಿನ್ನೆಲೆ ಮಹಿಳೆಯರಾಗಿ ನೀವು ಒಂದು ಭೇಟಿ ಕೊಡ್ಬೇಕಾಯ್ತಲ್ವಾ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾಣಂತಿಯರ ಸಾವಿನ ವಿಚಾರವೇ ಗೊತ್ತಿಲ್ವಂತೆ. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಆಗೋಯ್ತು ಮಹಿಳೆಯರ ಕಲ್ಯಾಣ, ಆಗೋಯ್ತು ಮಕ್ಕಳ ಕಲ್ಯಾಣ. ನಾಚಿಕೆ ಆಗ್ಬೇಕಿಂತವ್ರಿಗೆ ಜವಾಬ್ದಾರಿ ತಗೊಂಡಿದ್ದೀರಿ ಅಂದಮೇಲೆ ಈ ರಾಜ್ಯದಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಹಾಗಿದ್ರೆ ಏನು ಮಾಡ್ತಾ ಇದ್ದೀರಿ? ನಿಮ್ಮ ಇಲಾಖೆ ಮೇಲೆ ನಿಮ್ಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಜವಾಬ್ದಾರಿಯಲ್ಲಿರುವಂಥವ್ರು ನೀವು. ಸಚಿವರಿಗೆ ಈ ಬಾಣಂತಿಯರ ಸಾವಿನ ವಿಚಾರ ಗೊತ್ತಿಲ್ಲ ಅಂತಂದ್ರೆ ಏನು ಹೇಳೋಣ? ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂತಹ ಪ್ರಶ್ನೆ. ಈ ವಿಚಾರವೇ ಗೊತ್ತಿಲ್ವಂತೆ ಅವರಿಗೆ. ಇಡೀ ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ವಿಚಾರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮನೆ ಮನೆಯಲ್ಲೂ ಆತಂಕ ಸೃಷ್ಟಿಯಾಗಿದೆ. ಆದರೆ ಮಾನ್ಯ ಸಚಿವರಿಗೆ ಈ ವಿಚಾರ ಗೊತ್ತಿಲ್ವಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಈ ಬಗ್ಗೆ ನೋಡೋಣ. ಸಚಿವರು ಮತ್ತು ಇವರು ವೈದ್ಯಕೀಯ ಶಿಕ್ಷಣ ಸಚಿವರು ತಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನಾಗಿದೆ, ಯಾವ ಇದರಲ್ಲಿ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ.
ಸೊ ಅವ್ರು ಹೋಗಿ ಭೇಟಿನೂ ಕೊಟ್ಟು ಬಂದಿದ್ದಾರೆ. ಇದ್ರ ಬಗ್ಗೆ ಅವ್ರು ಜಾಸ್ತಿ ಮಾತನಾಡ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ. ನನಗೇನು ಗೊತ್ತಿಲ್ಲದೆ ನಾನು ರಿಯಾಕ್ಷನ್ ಕೊಟ್ಟರೆ ಅದಕ್ಕೆ ಮತ್ತೆ ಬೇರೆ ರೀತಿಯಾಗಿ ಅರ್ಥ ಕಲ್ಪಿಸಿ. ಬೇಡ ಮೇಡಮ್, ಅಂದರೆ ಗರ್ಭಿಣಿಯರ ಹಿನ್ನೆಲೆ ಮಹಿಳೆಯರಾಗಿ ನೀವು ಒಂದು ಭೇಟಿ ಕೊಡ್ಬೇಕಾಯ್ತಲ್ವಾ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾಣಂತಿಯರ ಸಾವಿನ ವಿಚಾರವೇ ಗೊತ್ತಿಲ್ವಂತೆ. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಆಗೋಯ್ತು ಮಹಿಳೆಯರ ಕಲ್ಯಾಣ, ಆಗೋಯ್ತು ಮಕ್ಕಳ ಕಲ್ಯಾಣ. ನಾಚಿಕೆ ಆಗ್ಬೇಕಿಂತವ್ರಿಗೆ ಜವಾಬ್ದಾರಿ ತಗೊಂಡಿದ್ದೀರಿ ಅಂದಮೇಲೆ ಈ ರಾಜ್ಯದಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಹಾಗಿದ್ರೆ ಏನು ಮಾಡ್ತಾ ಇದ್ದೀರಿ? ನಿಮ್ಮ ಇಲಾಖೆ ಮೇಲೆ ನಿಮ್ಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಜವಾಬ್ದಾರಿಯಲ್ಲಿರುವಂಥವ್ರು ನೀವು. ಸಚಿವರಿಗೆ ಈ ಬಾಣಂತಿಯರ ಸಾವಿನ ವಿಚಾರ ಗೊತ್ತಿಲ್ಲ ಅಂತಂದ್ರೆ ಏನು ಹೇಳೋಣ? ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂತಹ ಪ್ರಶ್ನೆ. ಈ ವಿಚಾರವೇ ಗೊತ್ತಿಲ್ವಂತೆ ಅವರಿಗೆ. ಇಡೀ ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ವಿಚಾರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮನೆ ಮನೆಯಲ್ಲೂ ಆತಂಕ ಸೃಷ್ಟಿಯಾಗಿದೆ. ಆದರೆ ಮಾನ್ಯ ಸಚಿವರಿಗೆ ಈ ವಿಚಾರ ಗೊತ್ತಿಲ್ವಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಈ ಬಗ್ಗೆ ನೋಡೋಣ. ಸಚಿವರು ಮತ್ತು ಇವರು ವೈದ್ಯಕೀಯ ಶಿಕ್ಷಣ ಸಚಿವರು ತಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನಾಗಿದೆ, ಯಾವ ಇದರಲ್ಲಿ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ. ಸೊ ಅವ್ರು ಹೋಗಿ ಭೇಟಿನೂ ಕೊಟ್ಟು ಬಂದಿದ್ದಾರೆ. ಇದ್ರ ಬಗ್ಗೆ ಅವ್ರು ಜಾಸ್ತಿ ಮಾತನಾಡ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ. ನನಗೇನು ಗೊತ್ತಿಲ್ಲದೆ ನಾನು ರಿಯಾಕ್ಷನ್ ಕೊಟ್ಟರೆ ಅದಕ್ಕೆ ಮತ್ತೆ ಬೇರೆ ರೀತಿಯಾಗಿ ಅರ್ಥ ಕಲ್ಪಿಸಿ. ಬೇಡ ಮೇಡಮ್, ಅಂದರೆ ಗರ್ಭಿಣಿಯರ ಹಿನ್ನೆಲೆ ಮಹಿಳೆಯರಾಗಿ ನೀವು ಒಂದು ಭೇಟಿ ಕೊಡ್ಬೇಕಾಯ್ತಲ್ವಾ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾಣಂತಿಯರ ಸಾವಿನ ವಿಚಾರವೇ ಗೊತ್ತಿಲ್ವಂತೆ. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಆಗೋಯ್ತು ಮಹಿಳೆಯರ ಕಲ್ಯಾಣ, ಆಗೋಯ್ತು ಮಕ್ಕಳ ಕಲ್ಯಾಣ. ನಾಚಿಕೆ ಆಗ್ಬೇಕಿಂತವ್ರಿಗೆ ಜವಾಬ್ದಾರಿ ತಗೊಂಡಿದ್ದೀರಿ ಅಂದಮೇಲೆ ಈ ರಾಜ್ಯದಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಹಾಗಿದ್ರೆ ಏನು ಮಾಡ್ತಾ ಇದ್ದೀರಿ? ನಿಮ್ಮ ಇಲಾಖೆ ಮೇಲೆ ನಿಮ್ಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಜವಾಬ್ದಾರಿಯಲ್ಲಿರುವಂಥವ್ರು ನೀವು. ಸಚಿವರಿಗೆ ಈ ಬಾಣಂತಿಯರ ಸಾವಿನ ವಿಚಾರ ಗೊತ್ತಿಲ್ಲ ಅಂತಂದ್ರೆ ಏನು ಹೇಳೋಣ? ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂತಹ ಪ್ರಶ್ನೆ. ಈ ವಿಚಾರವೇ ಗೊತ್ತಿಲ್ವಂತೆ ಅವರಿಗೆ. ಇಡೀ ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ವಿಚಾರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮನೆ ಮನೆಯಲ್ಲೂ ಆತಂಕ ಸೃಷ್ಟಿಯಾಗಿದೆ. ಆದರೆ ಮಾನ್ಯ ಸಚಿವರಿಗೆ ಈ ವಿಚಾರ ಗೊತ್ತಿಲ್ವಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಈ ಬಗ್ಗೆ ನೋಡೋಣ. ಸಚಿವರು ಮತ್ತು ಇವರು ವೈದ್ಯಕೀಯ ಶಿಕ್ಷಣ ಸಚಿವರು ತಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನಾಗಿದೆ, ಯಾವ ಇದರಲ್ಲಿ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ. ಸೊ ಅವ್ರು ಹೋಗಿ ಭೇಟಿನೂ ಕೊಟ್ಟು ಬಂದಿದ್ದಾರೆ. ಇದ್ರ ಬಗ್ಗೆ ಅವ್ರು ಜಾಸ್ತಿ ಮಾತನಾಡ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ. ನನಗೇನು ಗೊತ್ತಿಲ್ಲದೆ ನಾನು ರಿಯಾಕ್ಷನ್ ಕೊಟ್ಟರೆ ಅದಕ್ಕೆ ಮತ್ತೆ ಬೇರೆ ರೀತಿಯಾಗಿ ಅರ್ಥ ಕಲ್ಪಿಸಿ. ಬೇಡ ಮೇಡಮ್, ಅಂದರೆ ಗರ್ಭಿಣಿಯರ ಹಿನ್ನೆಲೆ ಮಹಿಳೆಯರಾಗಿ ನೀವು ಒಂದು ಭೇಟಿ ಕೊಡ್ಬೇಕಾಯ್ತಲ್ವಾ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾಣಂತಿಯರ ಸಾವಿನ ವಿಚಾರವೇ ಗೊತ್ತಿಲ್ವಂತೆ. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಆಗೋಯ್ತು ಮಹಿಳೆಯರ ಕಲ್ಯಾಣ, ಆಗೋಯ್ತು ಮಕ್ಕಳ ಕಲ್ಯಾಣ. ನಾಚಿಕೆ ಆಗ್ಬೇಕಿಂತವ್ರಿಗೆ ಜವಾಬ್ದಾರಿ ತಗೊಂಡಿದ್ದೀರಿ ಅಂದಮೇಲೆ ಈ ರಾಜ್ಯದಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಹಾಗಿದ್ರೆ ಏನು ಮಾಡ್ತಾ ಇದ್ದೀರಿ? ನಿಮ್ಮ ಇಲಾಖೆ ಮೇಲೆ ನಿಮ್ಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಜವಾಬ್ದಾರಿಯಲ್ಲಿರುವಂಥವ್ರು ನೀವು. ಸಚಿವರಿಗೆ ಈ ಬಾಣಂತಿಯರ ಸಾವಿನ ವಿಚಾರ ಗೊತ್ತಿಲ್ಲ ಅಂತಂದ್ರೆ ಏನು ಹೇಳೋಣ? ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂತಹ ಪ್ರಶ್ನೆ. ಈ ವಿಚಾರವೇ ಗೊತ್ತಿಲ್ವಂತೆ ಅವರಿಗೆ. ಇಡೀ ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ವಿಚಾರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮನೆ ಮನೆಯಲ್ಲೂ ಆತಂಕ ಸೃಷ್ಟಿಯಾಗಿದೆ. ಆದರೆ ಮಾನ್ಯ ಸಚಿವರಿಗೆ ಈ ವಿಚಾರ ಗೊತ್ತಿಲ್ವಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಈ ಬಗ್ಗೆ ನೋಡೋಣ. ಸಚಿವರು ಮತ್ತು ಇವರು ವೈದ್ಯಕೀಯ